ಹಾಯ್, ಇವತ್ತು ಬೆಳಿಗ್ಗೆ ನಾನು ಸಾಗು ದೋಸೆ ಮಾಡಿದ್ದೆ. ನಿನ್ನೆ ಉದ್ದಿನ ದೋಸೆ ಮಾಡಿದಲ್ಲಿ ಹಿಟ್ಟು ಸ್ವಲ್ಪ ಉಳಿದಿತ್ತು. ಅದಕ್ಕೆ ನಾನು ಸ್ವಲ್ಪ ನೆನೆ ಹಾಕಿದ ಸಾಗುವನ್ನು ಹಾಕಿ ಈ ಥರ ದೋಸೆ ಮಾಡಿದೆ. ತುಂಬಾ ಸೂಪರಾಗಿ ಬಂದಿತ್ತು. ನನಗೆ ಸ್ವಲ್ಪ ಹೆದರಿಕೆಯೂ ಇತ್ತು, ಚೆನ್ನಾಗಿ ಬರ್ತದ ಇಲ್ವಾ ಅಂಥೇಳಿ. ಆದರೂ ತುಂಬ ಟೇಸ್ಟಾಗಿ ಅದೇ ರೀತಿ ಸಾಫ್ಟಾಗಿ ಬಂದಿದೆ. ನೋಡಿ, ಕಣ್ಣಾಗಿ ಚೆನ್ನಾಗಿ ಬಂದಿದೆ. ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಹಚ್ಚಿ ಅದನ್ನು ನಾನಿವಾಗ ತೆಗಿತಾ ಇದ್ದೇನೆ. ನೋಡಿ ಹೇಗೆ ಬಂದಿದೆ ನೋಡಿ, ಸೂಪರಾಗಿತ್ತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ಬೋದು ಅಂತೇಳಿ. ಆದರೂ ನನಗೆ ಖುಷಿ ಆಯಿತು. ಇನ್ನೊಮ್ಮೆ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ಮನೆಯಲ್ಲಿ ತಂದದ್ದು ಪ್ಯಾಷನ್ ಫ್ರೂಟ್ ಇತ್ತು, ಅದರಿಂದ ಜ್ಯೂಸ್ ಮಾಡೋಣ ಅಂತೇಳಿ ಅದರ ಬೀಜವನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಏಲಕ್ಕಿ ಹಾಕಿ ಇಲ್ಲಿ ನಾನು ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೇನೆ. ಬೇಕಿದ್ದರೆ ಐಸ್ ಕ್ಯೂಬ್ಸ್ ಹಾಕಿ ಕೂಡ ಇದನ್ನು ಕುಡಿಬೋದು. ನಾನು ಹೀಗೇ ಒಂದು ಗ್ಲಾಸಿಗೆ ಹಾಕಿ ಅದನ್ನು ಕುಡಿತಾ ಇದ್ದೇನೆ. ತುಂಬಾ ಟೇಸ್ಟಾಗಿತ್ತು. ಅದೇ ರೀತಿ ಅದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು.